ಶಿಫ್ಟ್ ಆಗಬಾರದು. ಇರುವ ವ್ಯವಸ್ಥೆ ಸರಿಪಡಿಸುವಂತೆ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಮೆಗ್ಗಾನ್ ಆಸ್ಪತ್ರೆಯನ್ನ ಶಿಫ್ಟ್ ಆಗಬಾರದು. ಇರುವ ವ್ಯವಸ್ಥೆ ಸರಿಪಡಿಸುವಂತೆ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಕೆಬಿ ಪ್ರಸನ್ನ ಕುಮಾರ್ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೆಗ್ಗಾನ್ ಯಾವುದೇ 6 ಎಕರೆಯಲ್ಲಿ ನಿರ್ಮಾಣವಾಗಲಿದೆ ಎಂಬ ಗುಸುಗುಸು ಆರಂಭವಾಗಿದ್ದು, ಈ ಬಗ್ಗೆ ಸರ್ಕಾರ ಆಸ್ಪತ್ರೆಯನ್ನ ಶಿಫ್ಟ್ ಮಾಡಬಾರದು ಎಂದು ಆಗ್ರಹಿಸಿದ್ದಾರೆ. ನಂತರ ಮಂಗನ ಕಾಯಿಲೆ ಬಗ್ಗೆ ಮಾತನಾಡಿದ ಅವರು, ಮಂಗನ ಕಾಯಿಲೆಗೆ ಸಂಬಂಧಿಸಿದಂತೆ ಚೀಫ್ ಮೆಡಿಕಲ್ ಆಫೀಸರ್ ಅನ್ನ ನೇಮಿಸಲಾಗಿದೆ. ಇವರನ್ನ ತೆಗೆದು ಡೆಪ್ಯೂಟಿ ಡೈರೆಕ್ಟರ್ ಅನ್ನ ನೇಮಿಸಬೇಕೆಂದು ಆಗ್ರಹಿಸಿದ್ದಾರೆ. ಚೀಫ್ ಮೆಡಿಕಲ್ ಆಫೀಸರ್ಗೆ ಡೆಪ್ಯೂಟಿ ಡೈರೆಕ್ಟರ್ಗೆ ಇರುವ ಅಧಿಕಾರ ಇರುವುದಿಲ್ಲ. ಸಾವಾದರೆ ಹೂವಿನ ಹಾರ ಹಾಕಿ ಬರುವ ಕೆಲಸ ಅಷ್ಟೇ ನಡೆಯಲಿದೆ. ಹಾಗಾಗಿ ಡಿಡಿಯನ್ನ ನೇಮಿಸಿ ಹಳೆಯ ವ್ಯವಸ್ಥೆಯಲ್ಲಿ ಸರ್ಕಾರ ಸಾಗಬೇಕು. 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಚೀಫ್ ಮೆಡಿಕಲ್ ಆಫೀಸರ್ ನೇಮಕವಾಗಿದೆ ಎಂದು ಮಾತನಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಗೆ ಮತ್ತು ನಗರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದ 2 ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಪಕ್ಷ ಪ್ರಯತ್ನ ಮಾಡ್ತಾ ಇದೆ. ನಮ್ಮ ಜಿಲ್ಲೆಯ ಆರೋಗ್ಯದ ಹಿತವನ್ನು ಕಾಪಾಡುವಂತಹ ಒಂದು ದೊಡ್ಡ ಸಂಸ್ಥೆ ಮೆಗ್ಗಾನ್ ಹಾಸ್ಪಿಟಲ್. ಇಡೀ ಜಿಲ್ಲೆಯ ಎಲ್ಲರೊಂದಿಗೆ ಕೂಡ ರೋಗಿಗಳಿರಬಹುದು, ಅವರ ಸಂಬಂಧಿಕರುಗಳಿರ್ಬೋದು, ಅವರ ಬಂಧು ಮಿತ್ರರಿರ್ಬೋದು, ಎಲ್ಲರೂ ಕೂಡ ಶಿವಮೊಗ್ಗ ಜಿಲ್ಲಾ ಮೆಗ್ಗಾನ್ ಹಾಸ್ಪಿಟಲನ್ನು ನೋಡದೇ ಇರೋರಿಲ್ಲ. ಅದೇನೋ ಗೊತ್ತಿಲ್ಲ, ಹಿಂದಿನಿಂದಲೂ ಏನಾರೋ ಅದಕ್ಕೆ ವ್ಯವಸ್ಥೆಗೆ ವ್ಯತ್ಯಾಸ ಆಗುವಂತಹ ಸಂದರ್ಭಗಳು ಬರ್ತಾನೆ ಇದೆ. ನಿಜವಾಗ್ಲೂ ಅದು 16/1/1932 ಕೃಷ್ಣರಾಜೇಂದ್ರ ಒಡೆಯರ್ ಅವರು 50 ಬೆಡ್ಡಿನ ವ್ಯವಸ್ಥೆಯಿಂದ ಪ್ರಾರಂಭ ಮಾಡಿದಂತಹ ಆಸ್ಪತ್ರೆ ಇಲ್ಲಿಯ ತನಕ ಹೇಗೆ ಅದು ನಡೆದು ಬಂದ ದಾರಿ ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹೀಗಿರುವಾಗ ಒಂದ್ಸರಿ ಜಿಲ್ಲಾ ಆಸ್ಪತ್ರೆ ಶಿಫ್ಟ್ ಆಯಿತು, ಶಿಕಾರಿಪುರಕ್ಕೆ ಹೋಯಿತು, ಆರ್ಡರ್ ಆಯಿತು, ಬೋರ್ಡ್ಗಳು ಬದಲಾವಣೆ ಆದವು, ಇದೆಲ್ಲವನ್ನು ನೀವು ನೋಡಿದ್ದೀವಿ. ಆಮೇಲೆ ನಾಗರಿಕರ ಒತ್ತಾಯ, ಅಸೆಂಬ್ಲಿನಲ್ಲಿ ನಾನು ಕೂಡ ಅದರ ಬಗ್ಗೆ ಮಾತನಾಡಿದ್ದೆ. ನಮ್ಮ ಹಿರಿಯ ಜಿಲ್ಲೆಯ ನಾಯಕರಾದ ಕಾಗೋಡು ತಿಮ್ಮಪ್ಪನವರು ಕೂಡ ಅದರ ಬಗ್ಗೆ ಉತ್ಸಾಹವನ್ನು ತೋರಿಸಿ ಶಿವಮೊಗ್ಗ ಜಿಲ್ಲಾ ಮೆಗ್ಗಾನ್ ಆಸ್ಪತ್ರೆ ಮತ್ತೆ ಪುನಃ ಶಿವಮೊಗ್ಗ ಮೆಗ್ಗಾನ್ ಆಸ್ಪತ್ರೆ ಆವರಣಕ್ಕೆ ಪುನಃ ವಾಪಸ್ ಬಂದಿತ್ತು. ಇದೆಲ್ಲವೂ ನೆನಪು. ಆದರೆ ಎಲ್ಲೋ ಒಂದು ಕಡೆ ಈಗ ಮತ್ತೆ ಶುರುವಾಗಿದೆ, ಗುಸುಗುಸು ಶುರುವಾಗಿದೆ. ಜಿಲ್ಲಾ ಆಸ್ಪತ್ರೆ ಶಿಫ್ಟ್ ಆಗತ್ತಂತೆ.
ಎಲ್ಲಿಗೆ ಗೊತ್ತಿಲ್ಲ, ಯಾವ ತಾಲೂಕಿಗೆ ಹೋಗುತ್ತೆ ಗೊತ್ತಿಲ್ಲ. ಒಟ್ಟಾರೆ ಜಿಲ್ಲಾ ಆಸ್ಪತ್ರೆ ಶಿಫ್ಟ್ ಆಗೋದು ಈಗಾಗಲೇ ನಡೀತಾ ಇದೆ. ಕೆಲವರು ಹೇಳ್ತಾರೆ ಇಲ್ಲ 6 ಎಕರೆ ಜಾಗ ನೋಡಕ್ಕೆ ಹೇಳಿದ್ದಾರೆ, ಶಿವಮೊಗ್ಗದಲ್ಲೇ ಇರುತ್ತೆ. ಇದೆಲ್ಲ ನಿಜಕ್ಕೂ ಇದು ಯಾಕೆ ಪ್ರಾರಂಭ ಆಗತ್ತೆ, ಯಾಕೆ ನಿಲ್ಲತ್ತೆ ಗೊತ್ತಿಲ್ಲ. ನಾಗರಿಕರ ಪರವಾಗಿ ಎಷ್ಟೇ ಆಸ್ಪತ್ರೆಗಳು ಓಪನ್ ಆದರೂ ಕೂಡ ಇವತ್ತಾಗಲೇ ಮುಂಚಿನಂಗಿಲ್ಲ. ಶಿವಮೊಗ್ಗ ಬೇಕಾದಷ್ಟು ಮಲ್ಟಿಲೆ ವಿಚಾರದಲ್ಲಿ ನೀವೆಲ್ಲ ಸಾಕಷ್ಟು ವರದಿ ಮಾಡಿದ್ದೀರ. 4 ಜಿಲ್ಲೆಗೆ ಕಾಡ್ತಾ ಇರುವಂತಹ ಇದೊಂಥರ ಪಿಡುಗು ವರ್ಷಗಟ್ಟಲೆ ನಡೀತಾ ಇದೆ. ಇದಕ್ಕೆ ಹಿಂದೆ ಒಬ್ಬರು ಡೆಪ್ಯೂಟಿ ಡೈರೆಕ್ಟರ್ನ ಕೇಡರ್ನ ಅಧಿಕಾರಿಗಳು ಇದ್ರು, ಡಾಕ್ಟರ್. ಅವರಿಗೆ ಸಾಕಷ್ಟು ಸರ್ಕಾರ ಪವರ್ಗಳನ್ನು ಕೂಡ ಕೊಟ್ಟಿತ್ತು. ಈ ವೈರಸ್ನ ವಿರೋಧವಾಗಿ ತರಿಸಬೇಕಾದಂತಹ ಲಸಿಕೆಗಳು, ಔಷಧಿ, ಮಾತ್ರೆಗಳನ್ನು ತರಿಸೋದು, ಇವೆಲ್ಲವೂ ಕೂಡ ಅವರಿಗೆ ಪವರ್ ಇತ್ತು. ಅವರಿಗೊಂದು ವಾಹನದ ವ್ಯವಸ್ಥೆ ಇತ್ತು. 4 ಜಿಲ್ಲೆಗೆ ಅವರು ಓಡಾಡ್ತಾ ಇದ್ರು. ಶಿವಮೊಗ್ಗ, ಉಡುಪಿ, ನಮ್ಮ ಉತ್ತರ ಕನ್ನಡ, ಮತ್ತೆ ಇನ್ನೊಂದು ಯಾವುದಪ್ಪ ಜಿಲ್ಲೆ ಇದು, ಮಂಗನಕಾಯಿಲೆ, ಚಿಕ್ಕಮಗಳೂರು. ನಿಜಕ್ಕೂ ಈ ಅವರ ಈ ಹಲ್ಕಿತ್ತ ಹಾವನಂಗೆ ಈಗ ಆ ಡೆಪ್ಯೂಟಿ ಡೈರೆಕ್ಟರ್ ಸ್ಥಾನವನ್ನು ತೆಗೆದು, ಇದು ಯಾವಾಗ ಆದೇಶ ಆಯಿತು ಅಂತಂದರೆ 5/9/23 ಅಂದರೆ ಈ ಸರ್ಕಾರ ಬಂದ ನಂತರದಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಸ್ಥಾನನ ತೆಗೆದು ಒಬ್ಬರು ಚೀಫ್ ಮೆಡಿಕಲ್ ಆಫೀಸರ್ ಅಂತೇಳಿ ಮಾಡಿದ್ರು. ಅವ್ರು ಬಂದರು 25/10/23 ಚಾರ್ಜ್ ತಗೊಂಡ್ರು. ಏನು ಮಾಡಲಿಕ್ಕೆ ಅವರಿಗೆ ಪವರ್ ಇಲ್ಲ. ಏನಾದರೂ ಬೇಕು ಅಂತಂದರೆ DHO ಕಳಿಸ್ಬೇಕು, DHO ಅದನ್ನು ಸರ್ಕಾರ ಚೀಫ್ ಸೆಕ್ರೆಟರಿ ಕಳಿಸ್ಬೇಕು. ಅವ್ರು ಸರ್ಕಾರದಲ್ಲಿ ಡಿಸ್ಕಷನ್ ಆಗಿ ಆಮೇಲೆ ವ್ಯವಸ್ಥೆ ಬರುವಂಥ ವ್ಯವಸ್ಥೆಯಲ್ಲಿ ಈಗ ನಡೀತಾ ಇದೆ. ಯಾರಾದರೂ ತೀರೋದ್ರೆ ಇವ್ರು ಹೋಗೊಂದು ಹಾರ ಹಾಕಿ ಇನ್ನು ಮುಂದೆ ಹಿಂಗೆ ಆಗದೆ ಇರೋಂಗೆ ನಾವು ನೋಡ್ಕೋತೀವಿ ಅಂತೇಳಿ ಅಲ್ಲೊಂದು ಭಾಷಣ ಮಾಡಿ ಬರೋದಷ್ಟೇ ಈ ಚೀಫ್ ಮೆಡಿಕಲ್ ಆಫೀಸರ್ ಕೆಲಸ ಆಗಿದೆ ಅಂತೇಳಿ. ಇದು ನಾನು ಹೇಳ್ತಿಲ್ಲ, ಆಸ್ಪತ್ರೆಯಲ್ಲಿನ ಆ ಇಲಾಖೆಯನ್ನು ನೋಡ್ಕೊಳ್ಳುವಂಥ ಸಿಬ್ಬಂದಿಗಳು, ಆ